ಶಾಸಕ ಕಂದಕೂರು ಬಗ್ಗೆ ಗುಣಗಾನ ಮಾಡಿದ ಮಾಜಿ ಸಚಿವ ಬಾಬುರಾವ್ ಚುಂಚನಸೂರು. ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭವಾಗಿವೆ ಎಂದು ಮಾಜಿ ಸಚಿವ ಹಾಗೂ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಾಬುರಾವ್ ಚುಂಚನಸೂರು ಅವರು ಇಂದು ಗುರುಮಿಟ್ಕಲ್ ಪಟ್ಟಣದಲ್ಲಿ ನಡೆದ ಪ್ರಜಾಸೌಧ ಅಡಿಗಲ್ಲು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶಾಸಕ ಶರಣಗೌಡ ಕಂದಕೂರು ಅವರ ಬಗ್ಗೆ ಗುಣಗಾನ ಮಾಡಿದರು. ನಂತರ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಚಕಮಕಿ ಸಂಘರ್ಷವೂ ಶುರುವಾಯಿತು. ನಂತರ ಪೊಲೀಸ್ ಸಿಬ್ಬಂದಿಯವರಿಂದ ಹಾಗೂ ಮುಖ್ಯವಾಗಿ ಶಾಸಕ ಶರಣಗೌಡ ಕಂದಕೂರ್ ಅವರ ಮಾತಿಗೆ ಮೌನವಾಗಿ ಶಾಂತಗೊಂಡ ಜೆಡಿಎಸ್ ಕಾರ್ಯಕರ್ತರು. ಶಾಸಕ ಶರಣಗೌಡ ಕಂದಕೂರ್ ಮಾತನಾಡಿ, ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇನೆ, ಜೊತೆಗೆ ನಿಮ್ಮೆಲ್ಲ ಸಹಕಾರ ಮಾರ್ಗದರ್ಶನ ಇರಲಿ ಎಂದು ಹೇಳಿದರು. ಹೈಟೆಕ್ ಆಸ್ಪತ್ರೆ, ಕಾಲೇಜು, ಬೈಪಾಸ್ ರೋಡ್ ಮುಂತಾದವುಗಳನ್ನು ಪಟ್ಟಣದಲ್ಲಿ ನನ್ನ ಅವಧಿಯಲ್ಲಿ ಮುಗಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಕಾರ್ಯಕರ್ತರಿಗೆ ಶಪಥವನ್ನ ಮಾಡಿದ ಶಾಸಕ ಶರಣಗೌಡ. ಇನ್ನು ತಮ್ಮ ಯಾವುದೇ ಬೇಡಿಕೆ ಇದ್ದರೂ ಸಹಿತ ಈಗ ನಮಗಾಗಲಿ ಮತ್ತೆ MLA ಅವರು ಹೇಳ್ರಿ, ನಾವು ನಿಮ್ಗೆ ಯಾವುದೇ ಕೆಲಸ ಇದ್ರೂ ಸಹಿತ ಅದಕ್ಕೆ ನಾವು ಮುಖ್ಯಮಂತ್ರಿ ಜೊತೆ, DK ಶಿವರ ಜೊತೆ, ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಸ್ಕಸ್ ಮಾಡಿ ಅನೇಕ ಅಭಿವೃದ್ಧಿ ಕೆಲಸ, ಈಗ ಗುರುಮಿಟ್ಕಲ್ ಅಭಿವೃದ್ಧಿ ಕಾಲ ಬಂದಿದೆ, ಡೆವಲಪ್ಮೆಂಟ್ ಕಾಲ ಬಂದಿದೆ, ಗುರುಮಿಟ್ಕಲ್ ಕಾಲ ಅಭಿವೃದ್ಧಿ ಕಾಲ ಬಂದಿದೆ, ಡೆವಲಪ್ಮೆಂಟ್ ಕಾಲ ಇದೆ. ಯಾಕಂದ್ರೆ ಇವತ್ತಿನ ದಿವಸ ಗುರುಮಿಟ್ಕಲ್ ಅಭಿವೃದ್ಧಿ ಕಾಲ ಬಂದಿದೆ, ಡೆವಲಪ್ಮೆಂಟ್ ಕಾಲ ಬಂದಿದೆ. ಇವತ್ತು ನಮ್ಮವರೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ, ನಮ್ಮವರೇ DK ಶಿವಕುಮಾರ್ ಮುಖ್ಯಮಂತ್ರಿ ಇದ್ದಾರೆ, ಮ್ಯಾಲ ಮಲ್ಲಿಕಾರ್ಜುನ ಖರ್ಗೆ ಅವರು ಆಕಾಶಚಿತ್ರ ಬೆಳೆದಿದ್ದಾರೆ. ಆದ ಕಾರಣ ಯಾವೇ ಕ್ಷೇತ್ರದ ಕೆಲಸಗಳು ಯಾವೇ ಕೆಲಸ ಇದ್ರೂ ಸಹಿತ ಗುರುಮಿಟ್ಕಲ್ ಇವತ್ತು ನಾವು ಸೋದರ ತಿಳ್ಕೊಂಡು, ಅಣ್ತಂಬರು ತಿಳ್ಕೊಂಡು ಈ ಭಾಗದ ಅನೇಕ ಅಭಿವೃದ್ಧಿ ಕೆಲಸ ಮಾಡಲ್ಲ ಯಾವಾಗಲೂ ತಯಾರಿದ್ದೆವು. ಇವತ್ತಿನ ದಿವಸ ಸಿದ್ದರಾಮಯ್ಯ ಹೇಳಿದಾರ, ನಾನು DK ಹೇಳ್ಕೊಂಡ್ಯಾರ, ಮತ್ತೆ ಯಾವೇ ಗುರುಮಿಟ್ಕಲ್ ಯಾವೇ ಪ್ರೋಗ್ರಾಮ್ ಇದ್ರು ಹೇಳಿ ನಾವು ಶಂಕರ್ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ನಮ್ಮ ತಂದೆಯವ್ರ ಕನಸಿತ್ತು, ಒಂದು ಪ್ರಜಾಸೌಧನ ನನ್ನ ಅವಧಿಯಲ್ಲಿ ಭೂಮಿ ಪೂಜೆ ಮಾಡಬೇಕು ಅಂತ, ಒಂದು 100 ಬೆಡ್ ಆಸ್ಪತ್ರೆಯನ್ನ ಗುರುಮಿಟ್ಕಲ್ಕ ಮಾಡಬೇಕು ಅಂತ, ಒಂದು ಸೈದಾಪುರ ಮತ್ತೆ ಕಂದಕೂರಿಗೆ PU ಕಾಲೇಜನ್ನ ಮಾಡಬೇಕೆಂಬ ಕನಸು ನಾಗನಗೌಡರದಾಗಿತ್ತು. ಇವತ್ತು ಸ್ಥಳ ಏನಪ್ಪಂದ್ರೆ ನಮ್ಮ ತಂದೆಯವರು ಇರುವಾಗ 5 ವರ್ಷ ಯಾವ ಅಧಿಕಾರಿಗಳು ಮತ್ತು ಮುಖಂಡರ ಸ್ಥಳನೇ ತೋರಿಸಲಿಲ್ಲ. ಒಳ್ಳೆ ಸ್ಥಳ ತೋರಿಸದೇ ಇದ್ದಾಗ 5 ವರ್ಷ ನಮ್ಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಾಗ ರೆವಿನ್ಯೂ ಮಿನಿಸ್ಟರ್ ಅಶೋಕ್ 10 ಕೋಟಿ ಕೊಟ್ಟಿದ್ರು. ಯಾದಗಿರಿ, ವಡಗೇರ ಮತ್ತು ಹುಣಸಿಗೆ ಗುರುಮಿಟ್ಕಲ್. ಆವಾಗ ದುಡ್ಡು ಸಾಲಲ್ಲ ಅಂತ ತಿಳ್ಕೊಂಡು ನಾವೇನೋ ವಾಪಸ್ ಕಳಿಸಿರ್ತಕ್ಕಂಥದ್ದು. ಇವತ್ತು ಈ ಸ್ಥಳ ಆಯ್ಕೆ ಮಾಡಬೇಕಾಗಿತ್ತು. ಇವತ್ತು ಗುರುಮಿಟ್ಕಲ್ ಪಟ್ಟಣದಲ್ಲಿ ಮಧ್ಯಭಾಗದಲ್ಲಿ ಪ್ರಜಾಸೌಧ ಸ್ಥಳ ಆಯ್ಕೆ ಮಾಡ್ಲಿಕ್ಕೆ ಯಾರಾದ್ರೂ ಕಾರಣಕರ್ತರಾಗಿದ್ರ ಅಂತಂದ್ರೆ ಹಿಂದೆ ಇರ್ತಕ್ಕಂಥ ಜಿಲ್ಲಾಧಿಕಾರಿ ಸುಶೀಲಾ ಅವ್ರನ್ನ ನಾವು ನೆನೆಸ್ಬೇಕಾಗುತ್ತೆ. ಯಾಕಂತಂದ್ರೆ ಮೊನ್ನೆ ತಹಸೀಲ್ದಾರ್ ಅವರು, ಚೀಫ್ ಆಫೀಸರ್ ಅವರು ಮತ್ತು ಹೌಸಿಂಗ್ ಬೋರ್ಡ್ ಅಧಿಕಾರಿಗಳು ಸತತ 1 ತಿಂಗಳಿಂದ ನಾವು ತಿರುಗಾಡಿದ್ವಿ. ಈ ಅಂಬೇಡ್ಕರ್ ಮೂರ್ತಿ, ಬಾಬು ಜವರ್ಜಿಗೆ ಒಂದು ಮೂರ್ತಿ ಎದುರು ಇರ್ತಕ್ಕಂಥ ಸ್ಥಳನ ನಾವು ಮೊದಲು ಆಯ್ಕೆ ಮಾಡಿದ್ವಿ. ಆಮೇಲೆ ಮತ್ತೆ ನಮ್ಮ ಚೀಫ್ ಆಫೀಸರ್ ಅವರು ಬಂದು, ಇಲ್ಲ ಹೌಸಿಂಗ್ ಬೋರ್ಡ್ ಅವ್ರದ್ದು ಸ್ಥಳ ಇದೆ ಸರ್, ಬೇಡ ಅಂತ ತಿಳ್ಕೊಂಡು ಹೇಳಿದ್ವಿ. ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದೆ, ಮೇಡಮ್ ಇಂತಹದೊಂದು ಪ್ರಜಾಸೌಧ ಯಾವ ಇಡೀ ಕಲ್ಯಾಣ ಕರ್ನಾಟಕದಲ್ಲ, ಕರ್ನಾಟಕದಾಗ ಎಲ್ಲೆಲ್ಲಿ ಪ್ರಜಾಸೌಧ ಕಟ್ಟ್ಯಾರ, ಊರ್ ಹೊರ ಕಟ್ಟ್ಯಾರ, 3 ಕಿಲೋಮೀಟರ್ 4 ಕಿಲೋಮೀಟರ್. ನಮ್ಮ ಕ್ಷೇತ್ರದ ಜನತೆ, ಪಟ್ಟಣದ ಜನತೆಗೆ ಸ್ಥಳೀಯವಾಗಿ ವಾಕ್ಯಬಲ್ ಇರ್ತಕ್ಕಂಥ ಸ್ಥಳನ ನಾನೊಂದು ಆಯ್ಕೆ ಮಾಡಿಕೊಂಡು ಬಂದಿದ್ದೀನಿ. ಆ ಸ್ಥಳನ ತಾವು ಹೋಗಿ ನೋಡ್ಬೇಕು ಅಂತ ತಿಳ್ಕೊಂಡು ಬೆಳಗ್ಗೆ 11 ಕೇಳಿನಿ, 3 ಗಂಟೆಗೆ ಜಿಲ್ಲಾಧಿಕಾರಿಗಳು ಪಾಪ ಬಂದ ಸ್ಥಳನ ನೋಡಿ.
ಆಮೇಲೆ ಪೊಲೀಸರಿಗೂ ನಾನು ಧನ್ಯವಾದಗಳು ಹೇಳ್ಬೇಕಾಗುತ್ತೆ, ನಿಮ್ಮ ಇಲಾಖೆದವರಿಗೆ, SP ಅವರಿಗೆ ಮತ್ತು ಗೃಹ ಮಂತ್ರಿಗಳಿಗೆ. ಯಾಕಂದ್ರೆ ಇದು ನಿಮ್ ಕ್ವಾರ್ಟರ್ಸ್ ಇದ್ದಾಗ ಸಹಜವಾಗಿ ಇಲ್ಲಿ ಇರ್ತಕ್ಕಂಥ ಸ್ಟಾಫ್ ಎಲ್ಲರೂ ಬಂದ್ರು. ಸರ್ ನಮ್ಗೆ ಹೆಂಗೆ ಮುಂದೆ ಅಂತ ತಿಳ್ಕೊಂಡು ನಾನು ಮತ್ತೆ ಖುದ್ದು ಗೃಹ ಮಂತ್ರಿಗಳ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಈ ಸ್ಥಳನ ನನಗೆ ಕೊಡಿ, ನಾನು ಅವಧಿದಾಗ ಗುರುಮಿಟ್ಕಲ್ ಪಟ್ಟಣದ ಹೊರಗಡೆ ಅಂತವರು ಒಂದು ಹೊಸ ಪೊಲೀಸ್ ಸ್ಟೇಷನ್ ಮತ್ತೆ ಎಲ್ಲ ಪೊಲೀಸರಿಗೆ ಫ್ಯಾಮಿಲಿ ಇರ್ಲಿಕ್ಕೆ ಕ್ವಾರ್ಟರ್ಸ್ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಒಂದು ಕಾರಣಕ್ಕೆ ಮಾನ್ಯ ಗೃಹ ಮಂತ್ರಿಗಳಿಗೆ, SP ಅವರಿಗೂ ಮತ್ತೆ ಇಲ್ಲಿರ್ತಕ್ಕಂಥ ಸ್ಟಾಫ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಮಾನ್ಯ ಇವತ್ತು ಇಲ್ಲಿ ಯಾಕೆ ಈ ಸ್ಥಳನ ಆಯ್ಕೆ ಮಾಡಬೇಕಾಗಿತ್ತು ಅಂತಂದ್ರೆ, ಜನ ಸಾರ್ವಜನಿಕವಾಗಿ ಇಲ್ಲಿ ಎಲ್ಲಾ ಆಫೀಸ್ಗಳನ್ನ ಇಲ್ಲಿ ಬರುತ್ತೆ. ಈ ಆಫೀಸ್ಗಳು ಇಲ್ಲಿ ಬಂದ್ರೆ ಸಹಜವಾಗಿ ಜನ ಅನುಕೂಲ ಆಗಿ ಎಂಬ ದೃಷ್ಟಿಯಲ್ಲಿ ಇವತ್ತು ಇಲ್ಲಿ ಮಾಡಿರ್ತಕ್ಕಂಥದ್ದು ಇದೆ. ಇವತ್ತು ಈ ಪ್ರಜಾಸೌಧ 8,60,00,000 ಆಗಲ್ಲ, ಒಂದು ಫ್ಲೋರ್ ಏನು ಆಗುತ್ತೆ, ಏನ್ ಡಬಲ್ ಅದು. ಹಾಗಾಗಿ ಇನ್ನೂ 8,60,00,000 ಬೇಕಾಗುತ್ತೆ. ಯಾರು ಗುತ್ತೇದಾರರು ಯಾರು ಇದ್ದೀರಿ, ಆದಷ್ಟು ಬೇಗ 1 ವರ್ಷ 2 ವರ್ಷದಾಗ ನಾನು ನವಲಿದಾಗೆ ಮುಗಿಸ್ಬಿಟ್ರೆ ಇನ್ನ 8,60,00,000 ಯಾವುದೋ ಒಂದು ರೂಪದಾಗ ಸರ್ಕಾರದಾಗ ಹೋಗಿ FIR ಅವ್ರು ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇನ್ನು ಮೊನ್ನೆ ಬಾಬುರಾವ್ ಚಿಂಚನ್ಸರ್ ಅವರು ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಶಾಸಕರು ನಾವು ಇಬ್ರು ಕಲಿತು ಅಭಿವೃದ್ಧಿಯನ್ನ ಮಾಡೋ ದೃಷ್ಟಿಯಲ್ಲಿ ಹೋಗ್ತೀವಿ ಅಂತ ತಿಳ್ಕೊಂಡು, ಮೊನ್ನೆ ಹಿರಿಯರಿದ್ದೀರಿ ಸರ್, ತಮಗೆ ಅನುಭವ ಬಹಳ ಇದೆ. ಒಂದು 30 ಬೆಡ್ ಇರ್ತಕ್ಕಂಥ ಆಸ್ಪತ್ರೆಗೆ 50 ಬೆಡ್ಡಿಗೆ ಏರಿಕೆ ಆಗಿದೆ. ಅದನ್ನ ಒಂದು 100 ಬೆಡ್ಡಿಗೆ ಆಗ್ಬೇಕು. ಕಂದಕೂರು ವರ್ಷವಿಡೀ ರಾಜಕೀಯ ಪಕ್ಷಭೇದವನ್ನ ಮರೆತು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳನ್ನ ಮಾಡೋಣ. ಚುನಾವಣೆ ನಾಮಪತ್ರ ಸಲ್ಲಿಕೆ ನಂತರ 15 ದಿನಗಳವರೆಗೂ ನಾವು ನೀವು ರಾಜಕೀಯ ಮಾಡೋಣ. ಕೆಲಸ ಕಾರ್ಯಗಳನ್ನ ಮಾಡಿದವರನ್ನ ಪ್ರಜೆಗಳು ನಮ್ಮನ್ನ ಗುರುತಿಸಲಿ ಎಂದು ವೇದಿಕೆ ಮೇಲೆ ಉಪಸ್ಥಿತಿ ಹೊಂದಿದ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರಿಗೆ ಕಿವಿ ಮಾತನ್ನ ಶಾಸಕ ಶರಣಗೌಡ ಕಂದಕೂರ್ ಅವರು ಹೇಳಿದರು. DK ದೇವೇಂದ್ರ, C9 ಕನ್ನಡ, ಯಾದಗಿರಿ.